ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಅತ್ತೆ ಮನೆ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ, ಹೊರನೇಬೈಲ್ಗೆ. ನನ್ನ ಜರ್ನಿ ಜೊತೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಾಳೆ ಮೇ ಬಿ ಶೃಂಗೇರಿಗೆ ಹೋಗೋ ಪ್ಲ್ಯಾನ್ ಇದೆ ಅನಿಸುತ್ತೆ. ಬನ್ನಿ ಹೋಗೋಣ. ರ್ಯಾಪಿಡೋ ಬುಕ್ ಮಾಡಿಕೊಂಡು ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಿಂದ ತೀರ್ಥಹಳ್ಳಿಗೆ ಹತ್ತೋ ಬಸ್ಸನ್ನು ಹತ್ಕೊಂಡು ನಾನು ಇವಾಗ ನನ್ನ ಪ್ರಯಾಣನ ಶುರು ಮಾಡಿದ್ದೀನಿ. ತೀರ್ಥಹಳ್ಳಿ ಮಾರ್ಗ ಅಂದರೆ ಮಂಡಗದ್ದೆ ಮತ್ತು ಸಕ್ಕರೆಬೈಲು ಮಧ್ಯೆ ಇರೋಂಥ ಈ ಮಾರ್ಗ ನನಗೆ ತುಂಬ ಇಷ್ಟ. ತುಂಗ ಬ್ಯಾಕ್ ವಾಟರ್ಸ್ ಆಗಿರೋದ್ರಿಂದ ಒಳ್ಳೆ ವ್ಯೂ ಸಹ ಇರುತ್ತೆ. ತೀರ್ಥಹಳ್ಳಿ ಬಸ್ ಇಳಿದಿದ್ದ ಕೂಡಲೇ ನಮ್ಮಪ್ಪ ಮತ್ತು ನಮ್ಮ ಅಣ್ಣನ ಮಗಳು ಸ್ತುತಿ ಕಾಯ್ತಾ ಇದ್ರು ಇಬ್ಬರು ನನಗೆ. ಇವಳು ನನಗೆ ತರೋದಕ್ಕೆ ಒಂದಿಷ್ಟು ಲಿಸ್ಟನ್ನು ಕೊಟ್ಟಿದ್ಲು, ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದೆ. ನೋಡ್ಬಿಟ್ಟು ಎಷ್ಟು ಎಕ್ಸೈಟ್ ಆಗ್ತಿದ್ದಾಳೆ ನೋಡಿ. ಆ ಎಕ್ಸೈಟ್ಮೆಂಟ್ನ ನಾವು ಕಳ್ಕೊಂಡಿದ್ದೀವಿ ಅನಿಸುತ್ತೆ ನಮ್ಮ ಲೈಫಲ್ಲಿ ದೊಡ್ಡವರಾಗಿದ್ದ ಕೂಡಲೇ. ಆದರೂ ಎಂಥ ಒಳ್ಳೆ ಎಕ್ಸೈಟ್ಮೆಂಟು. ನಮ್ಮ ಅಪ್ಪ ಹಿಂದ್ಗಡೆಯಿಂದ ಬೈತಾ ಇದ್ದಾರೆ, ಇಲ್ಲೇ ಕಿತ್ತಾಕ್ಬೇಡ, ಮನೆಗೆ ತೊಗೊಂಡೋಗು ಅಂತ. ಜಾಮಿಟ್ರಿ ಬಾಕ್ಸ್ ಬೇರೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾಳೆ. ಒಳಗಡೆ ಇಟ್ಟಿದ್ದೆ, ನೋಡಲಿಲ್ಲ ಅನ್ಸುತ್ತೆ ಅವಳು, ಹಾಗಾಗಿ ತೆಗೆದುಕೊಡ್ತಾ ಇದ್ದೀನಿ. ಫುಲ್ ಸರ್ಪ್ರೈಸ್ ಆಗೋಗಿದ್ದಾಳೆ. ಆ ಹ್ಯಾಪಿನೆಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ನೋಡಿ ಅವಳ ಮುಖದಲ್ಲಿರೋ ನಗು. ಅದು ಜಾಮಿಟ್ರಿ ಬಾಕ್ಸ್ ಅವಳು ಸ್ಪೈಡರ್ ಮ್ಯಾನ್ದೇ ಬೇಕು ಅಂತ ಸ್ಪೆಸಿಫಿಕ್ಕಾಗಿ ಹೇಳಿದ್ಲು, ಹಾಗಾಗಿ ಅದನ್ನು ನೋಡಿ ಫುಲ್ಲು ಖುಷಿಯಾಗೋಗಿದ್ದಾಳೆ. ಟಿಫನ್ ಬಾಕ್ಸನ್ನು ತೆಗೆದು ನೋಡ್ತಾ ಇದ್ದಾಳೆ. ನನಗೆ ಗೊತ್ತಿರಲಿಲ್ಲ ಅವ್ರ ಸ್ಕೂಲಲ್ಲಿ ಪ್ಲಾಸ್ಟಿಕ್ ಅಲೋ ಇಲ್ಲ ಅಂತ. ನಾನು ಪ್ಲಾಸ್ಟಿಕ್ಕಿಂದ ತಂದುಬಿಟ್ಟಿದ್ದೀನಿ, ನೆಕ್ಸ್ಟ್ ಟೈಮು ಬೇರೆ ತೊಗೊಂಡು ಬರಬೇಕು. ಆದರೂ ಅದನ್ನು ನೋಡಿ ತುಂಬ ಖುಷಿ ಪಟ್ಲವಳು. ಫೋರ್ಕಲ್ಲಿ ಮ್ಯಾಗಿ ತಿನ್ಬೋದು ಅಂತ. ಕ್ಯಾಬಿನೆಟ್ಸ್ಗಳೆಲ್ಲ ಚೆನ್ನಾಗಿತ್ತು ಅಂದಿದ್ದರಿಂದ ಅವಳಿಗೆ ಇಷ್ಟ ಆಯಿತು ಅನಿಸುತ್ತೆ. ನಮ್ಮಪ್ಪ ಮನೆಗೆ ಹೋಗೋವರೆಗೂ ಇರಲಿ, ಅದನ್ನಿಲ್ಲೇ ಕಿತ್ತಾಕ್ಬೇಡ, ಬಿಸಾಕಬೇಡ. ಈ ಗ್ಯಾಪಲ್ಲಿ ನಮ್ಮಪ್ಪ ದುಡ್ಡು ಕೊಟ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಬಾ ಹೇಳಿದರು. ನಾನು ಪಾಪು ಹೋಗಿ ಐಸ್ ಕ್ರೀಮ್ ತೊಗೊಂಡು ಬಂದಿದ್ವಿ. ಅವಳು ಎಕ್ಸೈಟ್ ಆಗಿದ್ದಾಳೆ. ಮನೆಗೆ ಹೋಗಿ ತಿನ್ನಬೇಕು ಐಸ್ ಕ್ರೀಮ್ನ ಅಂತ ಹೇಳಿದ್ದೀವಿ. ಇಲ್ಲೇ ತಿಂದರೆ ಬೈಸ್ಕೊತಾಳೆ ಅಂತ ಅಂದ್ಬಿಟ್ಟು ಸೈಲೆಂಟಾಗಿದ್ದಾಳೆ ಸದ್ಯಕ್ಕೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬನ್ನಿ ಬನ್ನಿ. ನಾನು ಬಿಸಿಲಿಂದ ಬಂದಿದ್ದೆ ಅಂತ ಅಂದ್ಬಿಟ್ಟು ನಾನು ಐಸ್ ಕ್ರೀಮ್ ತಿಂತಾಯಿದ್ದೀನಿ, ಅವಳಿಗೆ ಕೊಟ್ಟಿಲ್ಲ, ಬೇಜಾರು ಮಾಡ್ಕೊಂಡಿದ್ದಾಳೆ. ಇದು ತೀರ್ಥಹಳ್ಳಿ ಮುಂದೆ ಮೇಳಿಗೆಯಿಂದ ಹೊರನೇಬೈಲು ನಮ್ಮ ಅತ್ತೆ ಮನೆಗೆ ಹೋಗೋ ದಾರಿ. ಸ್ವಲ್ಪ ಕಾಡಂತಲೇ ಹೇಳ್ಬೋದು. ಈ ಗ್ಯಾಪಲ್ಲಿ ಎಂಟ್ರೆನ್ಸಲ್ಲ ನಮಗೆ ಕಾಣಿಸಿದ್ದು ಸುಜಯ್ ಜಮದಗ್ನಿ ಅವರು ನಮ್ಮಣ್ಣ. 1:30 ಅಷ್ಟೊತ್ತಿಗೆ ಮನೆಗೆ ಬಂದೆ. ಎಂಟ್ರೆನ್ಸಲ್ಲಿ ಲೇಡೀಸ್ ಎಲ್ಲ ಚಕ್ಲಿ ಮಾಡಿ ಕರೀತಾ ಇದ್ದಾರೆ, ಬಿಸಿ ಬಿಸಿ ಚಕ್ಲಿ. ಇದು ನಮ್ಮ ದೊಡ್ಡತ್ತೆ, ಇದು ಇನ್ನೊಬ್ಬರು ನಮ್ಮ ಅತ್ತೆ ಜಯಂತಿ ಅತ್ತೆ ಅಂತ, ಮತ್ತು ಗಾಯತ್ರಿ ಆಂಟಿ ಮತ್ತು ನಮ್ಮಮ್ಮ ಎಲ್ಲ ಸೇರ್ಕೊಂಡು ಕರಿತಿದ್ರು. ಮೇಲಿಂದ ಹೇಳ್ಕೊಂಡು ಅನ್ನ ಮತ್ತು ಬಂದ ಪ್ರಗತಿಪರ ರೈತ. ಆದರೆ ಬಂದಿದ್ದ ಕೂಡಲೇ ಚಕ್ಲಿನ ಟೇಸ್ಟ್ ಮಾಡಬೇಕು ಅಂತ ಅವನು ತೆಕ್ಕೊಂಡು ತಿಂತಾ ಇದ್ದಾನೆ. ನಾವೆಲ್ಲ ಒಂದೊಂದು ಟ್ರೈ ಮಾಡಿದ್ವಿ. ನಮ್ಮಮ್ಮ ಹಿಟ್ಟನ್ನ ಹಾಕ್ತಾ ಇದ್ದಾರೆ. ಊಟದ ಸಮಯ ಆಗಿತ್ತು ಅಂತ ಚಪಾತಿ, ಕುರ್ಮಾ, ಪಲಾವೆಲ್ಲ ಇತ್ತು. ನಾವೆಲ್ಲರೂ ತಿಂತಾ ಇದ್ದೀವಿ. ಸ್ಪೆಷಾಲಿಟಿ. ಹುಷಾರಾಗ್ಬಿಟ್ಲಾ? ಥ್ಯಾಂಕ್ ಯು. ಹುಷಾರಿಲ್ಲ ಅಂದರೆ ಬನ್ನಿ ಆಯಿತಾ? ಆಯಿತು, ಸರಿ. ಇದಕ್ಕೆ ಮತ್ತೆ ಜ್ವರ ಬಂತಲ್ಲ. ನಾನು ಪಾಪು ಇನ್ನೊಂದು ಸ್ವಲ್ಪ ಹೊತ್ತು ಡಾಕ್ಟರ್ ಆಟ ಆಡ್ಕೊಂಡು ಕೂತಿದ್ವಿ. ಇವಳು ವಸಂತ ಡ್ಯಾನ್ಸ್ ಮಿಸ್ ಮಾಡಲೇಬೇಡಿ. ಮಳೆ ಬರ್ತಿದ್ರು ತಂದರು ಐಸ್ ಕ್ರೀಮ್ ವೇಸ್ಟ್ ಆಗಬಾರ್ದು ಅಂತ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಆದರೂ ಮಲೆನಾಡು ಮಳೆ ಮಾತ್ರ ಸೂಪರ್. ಸ್ವಲ್ಪ ಮಲ್ಕೊಂಡಿದ್ದೆ. ಮನೆ ತುಂಬ ಜನ ಇದ್ದರು. ಎಲ್ಲ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಇಲ್ಲೇ ಪಕ್ಕದೂರಲ್ಲಿ ನನ್ನ ಫ್ರೆಂಡ್ ಮನೆ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಇದೇ ಕಾಡು ದಾರಿಲಿ ಮತ್ತೆ ಹೋಗ್ತಾ ಇದ್ದೀನಿ. ಸುಜನ್ಯ ಅಂತ ಪಿ ಜಿಲಿ ನನ್ನ ಎದುರುಗಡೆ ರೂಮಲ್ಲಿ ಇದ್ದವಳು. ಬನ್ನಿ ಹೋಗುವ. ರಾತ್ರಿ ಎಲ್ಲರೂ ಪಾನಿಪುರಿ ತಿನ್ನೋಕ್ಕೆ ಅಂತ ಈ ಮಳೆಯಲ್ಲಿ ಚಳಿಲಿ ಮತ್ತೆ ಬಂದಿದ್ವಿ ತೀರ್ಥಹಳ್ಳಿಗೆ. ನೋಡಿ ಸುಜಯ್ ಅಣ್ಣ ಇದ್ದಾನೆ, ಅಪ್ಪ, ನಮ್ಮ ಲಕ್ಷ್ಮಿ ಅತ್ತಿಗೆ, ನಮ್ಮಮ್ಮ ಮತ್ತು ನಾನು ಎಲ್ಲ ಪಾನಿಪುರಿ ತಿನ್ನೋಕ್ಕೆ ಅಂತ ಹೊರಟಿದ್ದೀವಿ. ಇದು ತೀರ್ಥಹಳ್ಳಿ ಕೊಪ್ಪ ಸರ್ಕಲ್ ಹತ್ರ ಇರೋವಂಥ ವಿಘ್ನೇಶ್ ಫೇಮಸ್ ಪಾನಿಪುರಿ. ಇಲ್ಲಿ ಯಾವಾಗ ಬಂದನೋ ತೀರ್ಥಹಳ್ಳಿಗೆ ಇಲ್ಲಿ ನಾವು ತಿನ್ಕೊಂಡೇ ಹೋಗೋದು. ನನಗೂ ಅಪ್ಪಂಗೂ ಇಬ್ಬರಿಗೂ ಫೇವ್ರೇಟ್. ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಕರೆಂಟ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಸುಜಯ್ ಅಣ್ಣ ಮತ್ತು ಸುಹಾಸ್ ಅಣ್ಣ ಇಬ್ಬರು ಜನ್ರೇಟ್ ಆನ್ ಮಾಡಿ ಕರೆಂಟನ್ನು ಬರ್ಸೋ ಪ್ರಯತ್ನದಲ್ಲಿದ್ದರು. ಮಧ್ಯಾಹ್ನದೊಂದು ವ್ಲಾಗ್ ಇರಲಿ ಅಂತ ಮಾಡ್ತಾಯಿದ್ದೆ.
ವೆಲ್ಕಮ್ ಟು ಡೇ 2 ಆಫ್ ದಿಸ್ ವ್ಲಾಗ್. ನಾವಿವತ್ತು ಶೃಂಗೇರಿಗೆ ಹೋಗೋ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನೋಡೋಣ ಬನ್ನಿ, ಶೃಂಗೇರಿಗೂ ನಮ್ಮ ಜೊತೆ ಬನ್ನಿ ನೀವು. ಸೊ ನಾನು, ಅಪ್ಪ, ಅಮ್ಮ ಮತ್ತು ಸುಹಾಸಣ್ಣ, ಲಕ್ಷ್ಮಿ ಅತ್ತಿಗೆ, ಪಾಪು ಎಲ್ಲರೂ ಹೊರಟಿದ್ದೀವಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಶೃಂಗೇರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನೀವು ದರ್ಶನ ಮಾಡಿ. ಮೊದಲನೇದಾಗಿ ನಾವು ಹೋಗಿದ್ದು ಶೃಂಗಗಿರಿ. ಇಲ್ಲಿ ಶಂಕರಾಚಾರ್ಯ ಪ್ರತಿಮೆ ಇದೆ. ನಾನು, ನಮ್ಮ ಅಪ್ಪ, ನಮ್ಮಮ್ಮ, ಅಣ್ಣ, ಅತ್ತಿಗೆ, ಪಾಪು ಎಲ್ಲರೂ ಎಸ್ಕಲೇಟ್ರಿಂದ ಮೇಲೆ ಹೋಗ್ತಾ ಇದ್ದೀವಿ. ನಂತರ ಎಕ್ಸಿಬಿಷನ್ ಸಹ ಕೆಳಗಡೆ ಉಂಟು, ಪೇಂಟಿಂಗ್ದು, ಅದು ಸಹ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಎಕ್ಸಿಬಿಷನಲ್ಲಿ ಪೇಂಟಿಂಗ್ ಮಾಡಿದರು ಮತ್ತು ಡ್ರಾಯಿಂಗ್ಸ್ ಮಾಡಿದರು. ಶಂಕರಾಚಾರ್ಯ ಅವ್ರದ್ದು ಸಹ ಎಕ್ಸಿಬಿಷನಲ್ಲಿ ಇಟ್ಟಿದ್ರು. ಮತ್ತು ರಾಮಾಯಣನ ಸಹ ಪೇಂಟಿಂಗ್ ಮತ್ತು ಡ್ರಾಯಿಂಗ್ಸಲ್ಲಿ ಡಿಸ್ಪ್ಲೇ ಮಾಡಿದರು. ಅದನ್ನು ಸಹ ನೋಡ್ಬೋದು ನೀವು. ಮತ್ತಿಲ್ಲಿ ಇನ್ನೊಂದು ಅಟ್ರಾಕ್ಷನ್ ಏನಂತಂದರೆ, ಬಂದ ಮಕ್ಕಳಿಗೆ ರಾಮಾಯಣದ ಕ್ವಿಝ್ ಸಹ ಮಾಡ್ತಾ ಇದ್ದಾರೆ, ಅಂದರೆ ಡಿಜಿಟಲಿ. ಅದು ತುಂಬ ಅಟ್ರಾಕ್ಟಿವ್ ಆಗಿತ್ತು. ನಂತರ ಶೃಂಗೇರಿಯಲ್ಲಿರುವಂತಹ ಈಶ್ವರಗಿರಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಇನ್ನೊಬ್ಬ ಅಣ್ಣ ಪೂಜೆ ಮಾಡ್ತಾನೆ, ಹಾಗಾಗಿ ಶೃಂಗೇರಿ ಮಠದಲ್ಲೇ ಅವನು ಕೆಲಸ ಮಾಡೋದು. ಅಲ್ಲೊಂದು ವಿಸಿಟ್ ಕೊಟ್ಟು ನಂತರ ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ ನಮ್ಮ ಪಯಣ ಸಾಗ್ತಾ ಇದೆ. ನಂತರ ನಮ್ಮ ಅತ್ತಿಗೆ ತಮ್ಮನ ಮನೆಗೆ ಹೋಗಿದ್ವಿ. ಅವರು ಶೃಂಗೇರಿ ಮಠದಲ್ಲೇ ಕೆಲಸ ಮಾಡೋದು. ನಂತರ ನಾನು, ಅಪ್ಪ, ಅಮ್ಮ ಮತ್ತು ನಮ್ಮ ಸುನಿಲಣ್ಣ 4 ಜನ ಒಂದು ಕಾರಲ್ಲಿ, ಅತ್ತಿಗೆ, ಅಣ್ಣ ಮತ್ತು ಪಾಪು ಇನ್ನೊಂದು ಕಾರಲ್ಲಿ ವಾಪಸ್ ತೀರ್ಥಹಳ್ಳಿ ಮನೆಗೆ ಹೊರಟಿದ್ದೀವಿ. ಮನೆಗೆ ಬಂದಿದ್ದ ಕೂಡಲೇ RCB ಮ್ಯಾಚ್ ಜೋರಾಗಿತ್ತು. ಇದ್ರ ಮಧ್ಯದಲ್ಲಿ ಹೆಂಗಸ್ರದ್ದು ನೆನ್ನೆದು ಕಂಟಿನ್ಯೂಸ್ ಪಾರ್ಟ್, ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು, ಉಂಡೆ, ಬೇಸನ್ ಲಾಡು ಎಲ್ಲ ಪ್ಯಾಕಿಂಗ್ ಜೋರಾಗಿತ್ತು. ಟೇಸ್ಟಿಗೆ ನಾನೊಂದೆರಡು ತಿಂದೆ, ಸಖತ್ತಾಗಿತ್ತು ಟೇಸ್ಟ್ ಎಲ್ಲ. ರವೆ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು. ಅದನ್ನು ತಿನ್ನೋ ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಮಲೆನಾಡಂತಲ್ಲ, ಈಸಿ ಪೀಸಿ ರೆಸಿಪಿ ಏನಂತಂದರೆ ಗಂಜಿ ಅನ್ನ. ನೋಡಿ, ಬಿಸಿ ಸುಡ್ತಾ ಇದೆ ಕಡೆ. ಮಲ್ಕೊಳ್ಳೋ ಹೊತ್ತಲ್ಲಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ತೋರಿಸ್ತಾ ಇದ್ದೀನಿ.
ಎಲ್ಲರೂ ಇಂಪ್ರೆಸಿವ್ ಆಗಿ ನೋಡ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ. ಗ್ಯಾಪಲ್ಲಿ ನಮ್ಮ ಮನೆ ಪಾಪು ನಮ್ಮ ಅಪ್ಪಂಗೆ ಹೇರ್ ಸ್ಟೈಲ್ ಮಾಡಿರೋದು ನೋಡಿ, ಪೋಸ್ ಬೇರೆ ಕೊಡ್ತಾಳೆ. ಬೆಳಗ್ಗೆ 7 ಗಂಟೆಗೆ ನಾವೆಲ್ಲ ಹೊರಟಿದ್ವಿ. ನಮ್ಮ ಬೀಳ್ಕೊಡುಗೆ ಕಾರ್ಯಕ್ರಮ ನಡೀತಾ ಇದೆ. ಸಕ್ಕರೆ ಬಲಲ್ಲಿ ಪುಟಾಣಿ 2 ಆನೆಗಳು ಸಹ ಕಂಡವು. ಅವಕ್ಕೆ ಒಂದು ಟಾಟಾ ಮಾಡಿ ಮನೆ ಕಡೆ ನಡೆದಿದ್ದು. ಆಮೇಲೆ ತಿಂಡಿ ತಿನ್ನೋಕ್ಕೆ ಅಂತ ನಮ್ಮಪ್ಪ ನನ್ನ ಫೇವ್ರೇಟ್ ಸೆಟ್ ದೋಸೆನ ತಂದುಕೊಟ್ರು. ತಿಂದ್ಕೊಂಡು PGಗೆ ಹೋದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.